ಜಪಮಾಲೆ ಮಾತೆಯಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಅಕ್ಟೋಬರ್ 26ನೇ ತಾರೀಕು. ಇಂದು ನಾವು ಧ್ಯಾನಿಸುವ ವಿಚಾರ ದುಷ್ಟಶಕ್ತಿಗಳನ್ನು ಓಡಿಸುವ ಪವಿತ್ರ ಜಪಸರ. ಸಂತ ಮೌಂಟ್ ಫೋರ್ಟರು ಬರೆದ ಪುಸ್ತಕ ಜಪಸರದ ರಹಸ್ಯ, ದ ಸೀಕ್ರೆಟ್ ಆಫ್ ದ ರೋಸರಿ. ಈ ಪುಸ್ತಕದಲ್ಲಿ ಅವರು ಒಂದು ಘಟನೆಯನ್ನು ವಿವರಿಸುತ್ತಾರೆ. ಡಾನ್ ಪೆರೇಜ್ ಎಂಬಾತ ಪ್ರಾಪಂಚಿಕ ಆಶಾಪಾಶಗಳಿಗೆ ಬಲಿಯಾಗಿ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದ. ಸಂತ ಡಾಮ್ನಿಕರು ಈ ಪವಿತ್ರ ಜಪಸರದ ಬಗ್ಗೆ ಪ್ರಬೋಧಿಸುತ್ತಾ ಇದ್ದಾರೆ ಹಾಗೂ ಹಲವರು ಮಾನಸಾಂತರಗೊಂಡಿದ್ದಾರೆ ಎಂದು ಅರಿತು ತಾನೂ ದೇವರ ಬಳಿಗೆ ಬರಬೇಕು ಎಂದನಿಸಿ ಸಂತ ಡಾಮ್ನಿಕರ ಬಳಿಗೆ ಬರುತ್ತಾನೆ. ನಾನು ದೇವರಿಂದ ದೂರಾಗಿ ಬಾಳಿರುವೆ, ಇಂದಾದರೂ ನಾನು ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳಬೇಕು, ನನ್ನ ಆತ್ಮವನ್ನು ನಾನು ಉಳಿಸಿಕೊಳ್ಳಬೇಕು ಎಂದು ಸಂತ ಡಾಮ್ನಿಕರಿಗೆ ಹೇಳುತ್ತಾನೆ. ಸಂತ ಡಾಮ್ನಿಕರು ಪ್ರಾರ್ಥಿಸುತ್ತಿರುವಾಗ ಅಲ್ಲಿದ್ದ ಜನರು ಒಂದು ಸ್ವರ್ಗೀಯ ದರ್ಶನವನ್ನು ನೋಡುತ್ತಾರೆ. ಈ ಒಂದು ದರ್ಶನದಲ್ಲಿ ಈ ವ್ಯಕ್ತಿ ಡಾನ್ ಪೆರೇಜ್ ಅವನ ಆತ್ಮವನ್ನು ಹಲವಾರು ಪಿಶಾಚಿಗಳು ಸುತ್ತುವರೆದು ಅವನ ಆತ್ಮವನ್ನು ಬಾಧಿಸಿ ಅತೀವ ಕಷ್ಟಕ್ಕೆ ಒಳಗಾಗುವಂತೆ ಮಾಡುತ್ತಿರುವ ಒಂದು ದೃಶ್ಯ. ಆಗ ಸಂತ ಡಾಮ್ನಿಕರು ಈ ಡಾನ್ ಪೆರೇಜ್ ಎಂಬಾತನಿಗೆ ಪವಿತ್ರ ಜಪಸರವನ್ನು ಕೊಡುತ್ತಾ ಹೇಳುತ್ತಾರೆ, ಈ ಪವಿತ್ರ ಜಪಸರವನ್ನು ಭಕ್ತಿಯಿಂದ ಪ್ರಾರ್ಥಿಸು, ಪಶ್ಚಾತ್ತಾಪಪಟ್ಟು ದೇವರಲ್ಲಿ ಕ್ಷಮೆಯನ್ನು ಯಾಚಿಸು ಎಂದು ಕರೆಯನ್ನು ಕೊಡುತ್ತಾರೆ. ಡಾನ್ ಪೆರೇಜ್ ಮಂಡಿಯೂರಿ ಎಡೆಬಿಡದೆ ಜಪಸರದ ಮಾತೆಯಲ್ಲಿ ಪ್ರಾರ್ಥಿಸಿದಾಗ ಅವನಲ್ಲಿ ಇದ್ದಂತಹ ಎಲ್ಲ ದುಷ್ಟ ಶಕ್ತಿಗಳು ಒಂದೊಂದಾಗಿ ಅವನನ್ನು ಬಿಟ್ಟು ತೊಲಗತೊಡಗಿದವು. ಜಪಸರದ ಶಕ್ತಿಯನ್ನು ಅರಿತ ಡಾನ್ ಪೆರೇಜ್ ಪವಿತ್ರ ಜೀವನವನ್ನು ನಡೆಸಲು ಮುಂದಾದ. ಪ್ರಿಯರೇ, ಬನ್ನಿ ನಾವು ಜಪಸರವನ್ನು ಪ್ರಾರ್ಥಿಸೋಣ, ದೇವರ ಅನುಗ್ರಹಗಳಿಗೆ ಪಾತ್ರರಾಗೋಣ. ಆಮೇನ್. ಪ್ರಸಾದ ಪೂರ್ಣೆ ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ ಯಾವಾಗಲೂ, ಈಗಲೂ ಯಾವಾಗ